ತಟ್ಟೆ ಹಾಕ್ಸ್ಕೊಂಡು ಬರೋವಾಗ ಸ್ವಲ್ಪ ಲೇಟ್ ಆಗೋಗಿತ್ತು. ನಾವೊಂದು ರೂಮ್ ಬುಕ್ ಮಾಡಬೇಕಾಗಿತ್ತು. ನಾವೆಲ್ಲಪ್ಪ ರೂಮ್ ಬುಕ್ ಮಾಡಿದಂದೆ ಸಾಯಿ ರಾಜೇಶ್ ಲಾಡ್ಜು. ಇದೆಲ್ಲಪ್ಪ ಇರೋದಂದ್ರೆ ನಮ್ಮ ಮಾಲೂರು ಅರ್ಲೇರಿ ರೋಡ್ ಪಕ್ಕದಲ್ಲಿರೋ ಅಪೋಲೋ ಮೆಡಿಕಲ್ ಪಕ್ಕದ ಬಿಲ್ಡಿಂಗ್ಗೆ ಫಸ್ಟ್ ಫ್ಲೋರಲ್ಲಿ ಈ ಬಿಲ್ಡಿಂಗ್ ಇರೋದು. ಸೇಮ್ಟು ಅಲ್ಲಿ ಲಿಫ್ಟ್ ಕೂಡ ಇತ್ತು. ನಾನು ನನ್ನ ಫ್ರೆಂಡ್ಸು ಲಿಫ್ಟಲ್ಲಿ ಹೋಗಿಲ್ಲ. ಯಾಕಪ್ಪ ಅಂತಂದರೆ ನಾವು ಸ್ಟೆಪ್ಸ್ ಇತ್ತಲ್ಲ, ಸ್ಟೆಪ್ಸಲ್ಲಿ ನಡ್ಕೊಂಡು ಹೋದ್ರೆ ನಾವು ಹೋಗ್ಬಿಟ್ಟಿದ್ದೆ. ಅವ್ರನ್ನ ರೂಮ್ ಕೂಡ ಕೇಳಿದೆ. ರೂಮ್ ಪ್ರೈಸ್ ಬಂದು 799 ರೂಪಾಯಿ ಅಂತ ಕೂಡ ಹೇಳಿದ್ರು. ಇವ್ರ ಹತ್ರ ಎ ಸಿ ರೂಮ್ ಕೂಡ ಸಿಗ್ತೈತಂತೆ, ಮತ್ತು ನಾನ್ ಎ ಸಿ ರೂಮ್ ಕೂಡ ಸಿಗ್ತೈತಂತೆ. ಇವರು ದಿನಕ್ಕೂ ಕೊಡ್ತಾರಂತೆ, ಮತ್ತು ವಾರಗೂ ಕೊಡ್ತಾರಂತೆ, ಮತ್ತು ತಿಂಗಳಗಟ್ಟಲೆನೂ ಇವರು ರೂಮ್ ಕೂಡ ಕೊಡ್ತಾರಂತೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಫ್ಯಾಮಿಲಿ, ಫ್ರೆಂಡ್ಸು, ಎಂಪ್ಲಾಯೀಸು, ಟ್ರಾವೆಲ್ಸು, ಮದುವೆಗೆ ಬಂದು ಲೇಟ್ ಆದರೆ ಅವ್ರು ಕೂಡ ಸ್ಟೇ ಮಾಡ್ಬೋದು. ಅದ್ರ ಜೊತೆಗೆ ಕಪಲ್ಸ್ ಕೂಡ ಇಲ್ಲಿ ಅವೈಲಬಲ್ ಕೂಡ ಐತಂತೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ 2 ವೀಲರ್ ಪಾರ್ಕಿಂಗ್ ಐತೆ, ಮತ್ತು 4 ವೀಲರ್ ಪಾರ್ಕಿಂಗ್ ಕೂಡ ಅವೈಲಬಲ್ ಐತೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಚೆಕ್ಔಟ್ ಆಗಿದ ತಕ್ಷಣ ಆ ಬೆಡ್ಶೀಟು ಮತ್ತು ಅಲ್ಲಿದ್ದು ಪಿಲ್ಲೋರ್ಸು ಮತ್ತು ಕವರ್ಸ್ ಕೂಡ ಎಲ್ಲ ಹೊಸದಾಗಿ ಇವರು ಚೇಂಜ್ ಮಾಡ್ತಾರಂತೆ. ನಾನು ಹೋಗಿ ಅಲ್ಲಿ ಟಿವಿ ನೋಡ್ಕೊಂಡು ಕೂತ್ಕೊಂಡೆ. ಇಲ್ಲಿ ನೀಟ್ನೆಸ್ ನಂಬರ್ 1 ಅಂತ ಹೇಳ್ಬೋದು. ನಾವು ಹೋಗಿ ಎಂಟ್ರಿ ಕೊಟ್ಟಿದ್ದಕ್ಕೆ ಅಲ್ಲಿ ಟವಲ್ ಜೊತೆಗೆ ಶಾಂಪೂನು ಸೋಪು ಕೂಡ ಕೊಟ್ಟಿದ್ರು. ಅದು ಯಾವುದೇ ಥರ ಚಾರ್ಜಸ್ ಇರಲ್ಲ, ಅದೆಲ್ಲ ಫ್ರೀ ಕೂಡ ಅಂತ ಹೇಳಿದ್ರು. ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಅಲ್ಲೇ ನಿಂತ್ಕೊಂಡು ನಾವು ವ್ಯೂ ಪಾಯಿಂಟ್ ಕೂಡ ನೋಡ್ಬೋದು. ಈ ಥರ ಕಾಣಿಸುತ್ತೆ. ಇನ್ನು ವಾಶ್ರೂಮ್ ವಿಚಾರಕ್ಕೆ ಬಂದರೆ ಬಿಸಿನೀರು ಮತ್ತು ತಣ್ಣೀರು ಎರಡು ಕೂಡ ಸಿಗ್ತೈತೆ. ಕೋಲ್ಡ್ ವಾಟರ್ ಮತ್ತು ಹಾಟ್ ವಾಟರು. ಜನ ಕೇಳೋದು ನೀಟ್ನೆಸ್ ಮತ್ತು ಕ್ಲೀನ್ ಅವೆರಡು ಕೂಡ ಈ ಲಾಜಲ್ಲಿ ಐತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ವೀಡಿಯೋಸ್ ನೋಡ್ಕೊಂಡು ಹೋದ್ರೆ 10% ಡಿಸ್ಕೌಂಟ್ ಕೂಡ ಕೊಡ್ತಾರೆ. ನಮ್ಮ ಮಾಲೂರಿಗೆ ಏನೋ ಬಂದರೆ ಖಾಲಿ ಮಾಲೂರು ಬಸ್ ಸ್ಟ್ಯಾಂಡಿಂದ 2 ನಿಮಿಷ ನಡ್ಕೊಳ್ಬೇಕಾದ್ರೆ ಬಂದ್ಬಿಡ್ಬೋದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಗೆ ಏನೋ ಡೌಟ್ ಇದೆ ಅವ್ರ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಬಯೋದಲ್ಲಿ ಹಾಕಿರ್ತೀನಿ. ಕಾಲ್ ಮಾಡಿ ಕೇಳಿ ತಿಳ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.